ವಿಧಾನಸಭಾ ಕ್ಷೇತ್ರದ ಬಾಗೇಪಲ್ಲಿ ಮಂಡಲ ಮತ್ತು ಗುಡುಬಂಡೆ ಮಂಡಲದ ಇವತ್ತು ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಆದೇಶ SIR ಒಂದು ವೋಟರ್ ಲಿಸ್ಟನ್ನು ಮತ್ತೆ ಪುನರಾವರ್ತನೆ ಮಾಡಿ ಡಬಲ್ ಇರೋ ತೆಗೆಸಲಿಕ್ಕೆ ಅಂತ SIR ಅಂತ ಒಂದು ಇಡೀ ಎಲ್ಲ ದೇಶದಲ್ಲೇ ಎಲ್ಲ ಬೂತಲ್ಲೂ ಕೂಡ ಮತಗಟ್ಟೆ ಮೊದಲ ಮತಗಳನ್ನು ಯಾವ ರೀತಿ ನಾವು ಮತದಾರನ ಸೇರಿಸಬೇಕು ತೆಗಿಬೇಕು ಅನ್ನೋದನ್ನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು SIR ತಂಡಕ್ಕೆ ರಾಜ್ಯದ ಸಂಚಾಲಕರನ್ನಾಗಿ ನಮ್ಮ ಜಗದೀಶ್ ಹಿರಾಮಣಿ ಅವರನ್ನು ಆಯ್ಕೆ ಮಾಡಿ ಇಡೀ ರಾಜ್ಯದಲ್ಲಿ ಈಗಾಗಲೇ ತುಂಬ ಉತ್ಕೃಷ್ಟದಿಂದ ಪ್ರತಿಯೊಬ್ಬರು ಕೂಡ ಹುಮ್ಮಸ್ಸಿನಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಜಗದೀಶ್ ಹಿರಾಮಣಿ ಅವರೇ, ಮತ್ತು ಇದೇ SIRನ ಈ ಭಾಗದ ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದ ಸಂಚಾಲಕರಾದಂಥ ನಿಕ್ಷಿತಾ ಮೇಡಮ್ ಅವರೇ, ನಮ್ಮ ಮಂಡಲದ ಅಧ್ಯಕ್ಷರಾದಂಥ ಪ್ರತಾಪ್ ಅವರೇ, ಮತ್ತು ಬಾಗೇಪಲ್ಲಿ ಮಂಡಲದ ಅಧ್ಯಕ್ಷರಾದ ಪ್ರತಾಪ್ ಅವರೇ, ಮತ್ತು ಗುಡುಬಂಡೆ ಮಂಡಲದ ಅಧ್ಯಕ್ಷರಾದಂಥ ಗಂಗರೆಡ್ಡಿ ಅವರೇ, ಮತ್ತು ವಿಶೇಷವಾಗಿ ಈ PLA 1 ಅಂತ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರನ್ನ PLA 1 ಅಂತ ಮಾಡಿದರೆ ಅದನ್ನು ರಾಜ್ಯದಲ್ಲಿ ನನ್ನೇ ಆಗಿ ಅಂತ ಕೂಡ ಹೇಳಿದರು. ಆದರೆ ಕಾರಣಾಂತರಗಳಿಂದ ಪ್ರತಿದಿನ ಕೆಲಸ ಮಾಡಲೇಬೇಕಾಗುತ್ತೆ, ಇಲ್ಲೇ ಇರಬೇಕಾಗುತ್ತೆ. ಅದರಿಂದ ಲೋಕೇಶ್ ಅವ್ರನ್ನ PLA 1 ಅಂತ ಮಾಡಿದ್ದೀವಿ, ಅವರು ಕೂಡ ವೇದಿಕೆಯಾಗಿದ್ದಾರೆ. ಮತ್ತು ನಮ್ಮ ಮುರಳೀಸ್ವಾಮಿ ಅವರು ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅವರು ಕೂಡ ಬಂದಿದ್ದಾರೆ, ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾರೆ. ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಅವರು ಕೂಡ ಇನ್ನೇನು ಕೆಲವೇ ಒಂದು ಸ್ವಲ್ಪ ಅರ್ಧ ಅವರ್ ಲೇಟ್ ಆಗುತ್ತೆ ಬರ್ತೀನಿ ಅಂತ ಹೇಳಿದರೆ ಅವರು ಬರ್ತಾ ಇದ್ದಾರೆ. ವಿಶೇಷವಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮೆಲ್ಲ ಮಂಡಲದ ಅಧ್ಯಕ್ಷರುಗಳು ಮತ್ತು ಆಮೇಲೆ ಮೋರ್ಚಾ ಅಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಈಗಾಗಲೇ ಹಂತವಾಗಿ ಘೋಷಣೆ ಆಗ್ತಾ ಇದೆ. ಬಾಗೇಪಲ್ಲಿಯಲ್ಲಿ ಕೂಡ ಘೋಷಣೆ ಆಗಿದೆ, ಮತ್ತು ಗುಡುಬಂಡೆಯಲ್ಲಿ ಘೋಷಣೆ ಆಗ್ತೈತೆ, ಇವತ್ತು ನಾಳೆ ಆಗುತ್ತೆ. ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳು ಮತ್ತು ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ SIRನ PLA 2 ಪ್ರತಿ ಬೂತಲ್ಲಿ ಯಾರೇ MLA ಆಗಬೇಕಾದ್ರೂ, ಯಾರೇ MP ಆಗಬೇಕಾದ್ರೂ, ಯಾರೇ ಮಿನಿಸ್ಟರ್ ಆಗಬೇಕಾದ್ರೂ, ಮುಖ್ಯಮಂತ್ರಿ ಆಗಬೇಕಾದ್ರೂ, ಪ್ರಧಾನಮಂತ್ರಿ ಆಗಬೇಕಾದ್ರೂ ಬೂತಲ್ಲಿ ಕರೆಕ್ಟಾಗಿ ವೋಟ್ ಹಾಕ್ಸಿದ್ರೆ ಮಾತ್ರ ನಮ್ಮ ಭಾರತೀಯ ಜನತಾ ಪಕ್ಷ ಗೆಲ್ಲಕ್ಕಾಗುತ್ತೆ. ಆ ಬೂತಲ್ಲಿ ಕರೆಕ್ಟಾಗಿ ನಮ್ಮ ವೋಟರ್ ಲಿಸ್ಟ್ ಇದೆಯಾ ಇಲ್ವ ಅಂತ ನೋಡಿದ್ರೆ ಮಾತ್ರ ನಮ್ಮ ಹೆಸರಿದೆಯಾ ಇಲ್ವಾ, ನಮಗೆ ನಮ್ಮ ಪಾರ್ಟಿಯವರಲ್ಲಿ ಕರೆಕ್ಟಾಗಿ ತೆಗೆದಿದ್ದಾರೆ ಅನ್ನೋದನ್ನು ಸಂಪೂರ್ಣವಾಗಿ ಗಮನಿಸಲಿಕ್ಕೆ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ನಾಯಕರುಗಳು PLA 2 ಅಂತ ಹೇಳ್ಬಿಟ್ಟು ಸರ್ವಾನುಮತದಿಂದ ನಮ್ಮ ಪಾರ್ಟಿಯವರು ನಮ್ಮನ್ನು ಆಯ್ಕೆ ಮಾಡಿ ಇವತ್ತು ಈ ಒಂದು ಸಭೆಗೆ ಕರೆದಿದ್ದಾರೆ. ಮತ್ತು ಎಲ್ಲ ಬಂದಿರ್ತಕ್ಕಂಥ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತ ಬಂಧುಗಳು, ವಿಶೇಷವಾಗಿ ನಾವೆಲ್ಲ ಕೂಡ ಅನೇಕ ವರ್ಷಗಳಿಂದ ಪ್ರತಿಯೊಬ್ಬರು ಓಟ್ ಹಾಕ್ತಾ ಇರ್ತೀವಿ, ಎಲ್ಲ ಓಟ್ ಎಷ್ಟು ಗಮನಿಸ್ಕೊಂಡಿರ್ತೀವಿ. ಆದರೆ ಈ ಕಾಂಗ್ರೆಸ್ನ ಸರ್ಕಾರಗಳಿದ್ದಾಗ ಕಾಂಗ್ರೆಸ್ನವ್ರು ಯಾವ ರೀತಿ ಮತ ಚಲಾವಣೆ ಮಾಡ್ತಾರೆ, ಅವ್ರು EVM ಅಂದ್ರೆ ಭಯ. ಅವರು ಬ್ಯಾಲೆಟ್ ಕೂತಿದ್ದು ಬ್ಯಾಲೆಟ್ ಹಾಕಿದ್ರೆ ಬ್ಯಾಲೆಟ್ ಪೇಪರ್ ಇದ್ದರೆ ಬೋಗಸ್ ಹಾಕ್ಸ್ಕೊಬೋದು ಅನ್ನೋದು ಕೂಡ ಇತ್ತು. EVM ಬಂದಮೇಲೆ ಅವ್ರಿಗೆಲ್ಲ ಕೂಡ ಭಯ ಹೊಂದಿದೆ. ಮತ್ತು ಜೊತೆಲಿ ಏನಾಗಿದೆ ಅಂದರೆ ಅನೇಕರು ಡಬಲ್ ಮಾಡಿ ಅವ್ರಿಗೆ ಬೇಕಾದಂಥವ್ರನ್ನ ಅನೇಕರನ್ನ ಮಾಡಿ ಇಟ್ಕೊಂಡಿರ್ತಾರೆ. ಬಾಗೇಪಲ್ಲಿ ಇಟ್ಟವ್ರು ಯಾರೋ ಬಂದಿರ್ತಾರೆ, ಎಲ್ಲೋ ಇರ್ತಾರೆ, ಅವರು ಕೂಡ ಸೇರಿಸ್ಬಿಟ್ಟಿರ್ತಾರೆ, ಅವರು ಇಟ್ಕೊಂಡಿರ್ತಾರೆ. ಇವೆಲ್ಲ ಕೂಡ ಇದ್ದಾಗ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಓಟುಗಳು ಜಾಸ್ತಿ ಇರ್ತವೆ. ಅದನ್ನು ಸಂಪೂರ್ಣವಾಗಿ ಈಗೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ. ಈಗೆಲ್ಲ ಕೂಡ ಆನ್ಲೈನಲ್ಲಿ ಈಗ ನಮ್ಮ SIR ಅಂತ ಏನು ತಂಡ ಸರ್ಕಾರದಿಂದ ಈಗಾಗಲೇ ಮಾಡ್ತಾ ಇದ್ದಾರೆ, ಅವರು PLO ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ಬೂತ್ ಮಟ್ಟದಲ್ಲಿ ಪ್ರತಿ ಬೂತ್ಗೂ ಒಬ್ಬೊಬ್ಬರನ್ನ PLOನ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ, ಸರ್ಕಾರದಿಂದ ಅವ್ರು ನಿಯೋಗ ಮಾಡಿದ್ದಾರೆ. ಅದನ್ನು ನಾವು ನಮ್ಮ ಪಕ್ಷದಿಂದ ಅದನ್ನು ಮಾನಿಟ್ರಿಂಗ್ ಮಾಡೋಕ್ಕೆ ನೋಡೋಕ್ಕೆ ಅಂತ ನಮ್ಮ ಪಕ್ಷದಿಂದ ನಮ್ಮನ್ನೆಲ್ಲ PLA 2 ಅಂತ ಬೂತಕ್ಕೆ ಪ್ರತಿ ಒಂದು ಬೂತಲ್ಲಿ 200 ಓಟ್ 800 ಓಟ್ ಇರುತ್ತೆ, 1000 ಓಟ್ ಇರುತ್ತೆ. ಅದಕ್ಕೆ ಜಾಸ್ತಿ ಏನು ಇರಲ್ಲ ನನ್ನ ಪ್ರಕಾರ. ಆ ಬೂತಲ್ಲಿ ಇರ್ತಕ್ಕಂಥ ನಾವೆಲ್ಲ ಗಮನಿಸ್ಕೋಬೇಕು, ಯಾರಿದ್ದಾರೆ, ಯಾರಿದೆ, ತೆಗೆದಿದ್ದಾರಾ ಇಲ್ವಾ, ಸತ್ತೋಗಿರೋದು ತೆಗೆದಿದ್ದಾರಾ ಇಲ್ವಾ, ಇಲ್ಲ ಹೊಸಬರನ್ನ ಸೇರಿಸಿದಾರಾ, ಅವರು ಇಲ್ಲವರ ಈ ಗ್ರಾಮದವರ ಇಲ್ಲ. ಯಾಕಂದರೆ ಸರ್ಕಾರ ಅವ್ರ ಮೇಲೆ ಇದೆ, ಅಧಿಕಾರಿಗಳು ಬೇಕಿದ್ರೆ ಅವರು ಇಲ್ಲಿ ಬಿಟ್ಟರೆ ನಮ್ಮವರಿಂದ ಬೇಕಿದ್ರೆ ಹೇಳ್ಬೋದು. ಆದರೆ ನಮ್ಮಲ್ಲಿ ನಾವು ಇಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಅದನ್ನು ಗಮನಿಸ್ಕೊಂಡು ಇದನ್ನು ನಮ್ಮ ಊರಿನ ಓಟ ಇದು, ನಮ್ಮ ಊರಿನ ಓಟ ಅಲ್ಲ ಅನ್ನೋದನ್ನು ನಾವೆಲ್ಲ ಗಮನಿಸ್ಕೊಂಡು ಹಾಕೋಬೋದು, ಬೇರೆ ಕಡೆ ಇರಬಾರ್ದು. ಇದೆಲ್ಲ ಗಮನಿಸ್ಕೋಬೇಕಾಗುತ್ತೆ. ಅವ್ರು ಸಂಪೂರ್ಣವಾಗಿ PLOಗಳು ನಮಗೆಲ್ಲ ಅಪ್ಲಿಕೇಶನ್ಗಳು ಕೊಟ್ಟು ಯಾವ ರೀತಿ ಆನ್ಲೈನ್ ಅಪ್ಲೈ ಮಾಡ್ತಾ ಇದ್ದಾರೆ, ಯಾವ ರೀತಿ ಮತ ಸೇರಿಸ್ತಾ ಇದ್ದಾರೆ ನಮ್ಮನ್ನೆಲ್ಲ ಮತದಾರರು ಅಂತ ಹೇಳ್ಬಿಟ್ಟು ನಾವೆಲ್ಲ ಗಮನಿಸ್ಕೋಬೇಕಾಗುತ್ತೆ. ಆ ವರದಿಯಿಂದ ನಾವೆಲ್ಲ ನಮ್ಮ ಜಗದೀಶ್ ಹಿರೇಮನಿ ಅವರು ಮೇಡಮ್ ಅವರು ನಿಮಗೆಲ್ಲ ತಿಳಿಸ್ತಾರೆ. ಇದೆಲ್ಲ ಕೂಡ
ಕೆಲವು ದಿನಗಳು ಮಾತ್ರ ನಾವೆಲ್ಲ ಎಚ್ಚೆತ್ಕೋಬೇಕು. ಯಾಕೆಂದ್ರೆ ಇವತ್ತು ಬಾಗೇಪಲ್ಲಿಯಲ್ಲಿ 2 ಲಕ್ಷ ಮತ ಇದೆ ಅಂತ ನಮ್ಮ ಎಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು 2 ಲಕ್ಷ ಹತ್ರ ಇದೆ ಮತಗಳು. ಆ 2 ಲಕ್ಷ ಮತಗಳಲ್ಲಿ ನಾವೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಅನೇಕ ಬೋನಸ್ ಓಟ್ಗಳು ಹೋಗ್ಬೋದು. ಕೆಲವರೆಲ್ಲ ಇಲ್ಲಿ ಇಟ್ಕೊಂಡು ಬೆಂಗಳೂರಲ್ಲಿ ಇಟ್ಕೊಂಡಿದ್ರೆ ಇಲ್ಲಿ ಇರಬಾರ್ದು. ಮೊದಲೆಲ್ಲ ಅಲ್ಲೂ ಇಲ್ಲೂ ಎಲ್ಲರೂ ಕೂಡ ಓಟ್ ಹಾಕೊಂಡು ಈ ಥರ ಮಾಡ್ತಾ ಇದ್ರು. ಅದರಿಂದ ದಯವಿಟ್ಟು ನಾವೆಲ್ಲರೂ ಕೂಡ ಗಮನಿಸ್ಕೋಬೇಕು. ಯಾರು ಕಂಪಲ್ಸರಿ ಇದ್ದಾರೋ, ಯಾರಿಲ್ಲಿ ನಮ್ಮ ಗ್ರಾಮದವರು ನಮಗೆಲ್ಲ ಗೊತ್ತಿರುತ್ತೋ, ಎಸ್ಪೆಷಲಿ ನಾವೆಲ್ಲ ಗುಡಿಬಂಡೆ ಟೌನ್ ಇರ್ಬೋದು, ಬಾಗೇಪಲ್ಲಿ ಅತಿ ಹೆಚ್ಚು ನಾವು ಎಚ್ಚರಿಕೆ ಇದ್ದೇವೆ. ಕೆಲವು ವಾರ್ಡ್ಗಳಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ಎಲ್ಲೋ ಇರ್ತಕ್ಕಂಥವ್ರ ಮತಗಳನ್ನ ಇಲ್ಲಿ ಸೇರಿಸ್ಕೊಂಡು ಇಲ್ಲೇ ಇಟ್ಕೊಂಡಿರ್ತಾರೆ. ನನ್ನ ಗಮನಕ್ಕೂ ಬಂದಿದೆ, ಅನೇಕ ಮೊದಲಿಂದ ಇದು ಮಾಡ್ಕೊಂಡು ಅವ್ರು ಬೇಕಾದವ್ರನ್ನೆಲ್ಲ ವೋಟರ್ ಲಿಸ್ಟಲ್ಲಿ ಯಾರೆಲ್ಲೋ ಇರೋರೆಲ್ಲ ವೋಟರ್ ಲಿಸ್ಟಲ್ಲಿ ಸೇರಿಸ್ಕೊಂಡು ಎಲ್ಲರೂ ವೋಟರ್ ಇಟ್ಕೊಂಡಿರೋದು ಗೊತ್ತಿರುತ್ತೆ. ನೀವು ಕಡ್ಡಾಯವಾಗಿ ತಲೆಗೆಡಿಸ್ಕೊಬೇಡಿ, ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಏನಪ್ಪ ಅವ್ರ ಹೆಸರಲ್ಲಿ ತೆಗೆಸ್ಬಿಟ್ರೆ ಏನು ಮಾಡ್ತಾರೆ ಅನ್ನೋದನ್ನ ಅವಶ್ಯಕತೆನೇ ಇಲ್ಲ. ನಿಮ್ಮ ಮೇಲೆ BLO ಹೊಂದಿರ್ತಾರೆ. BLO ಒಂದು ತಹಸೀಲ್ದಾರ್ ಹತ್ರ ನೇರವಾಗಿ ಮಾತಾಡುವಂಥ ತಾಕತ್ತು ಅವ್ರಿಗಿರ್ತಾರೆ. ನಿಮಗೆಲ್ಲ ಬೂತಲ್ಲೇ BLO ಹತ್ರ ಮಾತಾಡುವಂಥ ವಿಷಯ. ಇದಕ್ಕೆ ನಿಮಗೆ ಐಡೆಂಟಿಟಿ ಕಾರ್ಡ್ ಸಮೇತ ನಿಮ್ಗೆ ಕೊಡ್ತೀವಿ. BLO 2ಗೆ ಕಾರ್ಡ್ ಕೊಡ್ತೀರಲ್ಲ ಸರ್, BLO 2ಗೆ ಐಡೆಂಟಿಟಿ ಕಾರ್ಡ್ ಸಮೇತ ಬರುತ್ತೆ. ಯಾರು ಕೇಳಿದ್ರು ನೀವು ಕ್ವಶನ್ ಮಾಡೋ ಅವಶ್ಯಕತೆ ನಿಮಗೆ ಆ ಅಧಿಕಾರ ನಿಮ್ಗಿರುತ್ತೆ. ನಿಮ್ದೆಲ್ಲ ಏನೇ ಸಮಸ್ಯೆ ಇದ್ರು BLO 1 ಹೇಳಿದ್ರೆ ಅವ್ರು ತಹಸೀಲ್ದಾರ್ ಹತ್ರ DC ಹತ್ರ ಮಾತಾಡೋ ಶಕ್ತಿ ಇರುತ್ತೆ. ಅವ್ರೇನಾದ್ರು ಹೇಳಿ ಮಾತು ಕೇಳಿಲ್ಲ ಅಂದ್ರೆ ನಮ್ಮ ರಾಜ್ಯದ SIR ತಂಡದ ಸಂಚಾಲಕರು ಇರ್ತಾರೆ, ನಾನು ಇರ್ತೀನಿ, ನಮ್ಮೆಲ್ಲ ಮಂಡಲದ ಅಧ್ಯಕ್ಷರು ಇರ್ತಾರೆ. ಯಾರು ಭಯಪಡೋ ಅವಶ್ಯಕತೆ ಇಲ್ಲ. ನಮ್ಮೆಲ್ಲ ಕಾರ್ಯಕರ್ತರು ಇರ್ತಾರೆ. ಖಂಡಿತ ಅದು ಯಾರೇ ಆಗಲಿ ಅದನ್ನು ತೆಗಿಸ್ಬಿಡಿ, ಸೇರಿಸಲೇಬೇಕು. ಯಾವುದೇ ಕಾರಣಕ್ಕೂ ನಾವು ಅದನ್ನು ಬಿಟ್ಕೊಡ್ಬಾರ್ದು. ನೀವೆಲ್ಲ ಕೂಡ ಸಂಪೂರ್ಣವಾಗಿ ಕೆಲಸ ಮಾಡಬೇಕು. ಈಗೇನೋ ನಾವು ಕಾರ್ಯಕ್ರಮ ಕರೆದಿದ್ದಾರೆ, ಮೀಟಿಂಗ್ ಬಂದಿದ್ದೀವಿ, ಹೋಗ್ತೀವಿ ಅನ್ಬೋದು. ನಿಮಗೆ ಈಗ ಆಲ್ರೆಡಿ ನಿಮಗೆಲ್ಲ ನಿಮ್ಮ ಮತ್ತೆ ಬೂತ್ನ ವೋಟರ್ ಲಿಸ್ಟನ್ನು ನಿಮಗೆಲ್ಲ ಕೊಟ್ಟಿದ್ದಾರೆ. ನಿಮ್ಮ ಬೂತ್ನ ವೋಟರ್ ಲಿಸ್ಟ್ ಇಟ್ಕೊಂಡು ನೀವು ಸರ್ಚ್ ಮಾಡಬೇಕು. ಕಳೆದ ಬಾರಿ ಯಾರಿದ್ದಾರೆ, ಇದೆಲ್ಲ ಹೊಸಬರನ್ನ ಯಾರು ಸೇರಿಸ್ಬೇಕು, ಇದು ತೆಗೆಯೋದು ಯಾರಿದೆ, ಇದೆಲ್ಲ ಸಂಪೂರ್ಣವಾಗಿ ನೀವು ಪಿಕ್ ಮಾಡಿಕೊಂಡು ಆ BLOಗಳನ್ನ ನೀವು ಸಂಪರ್ಕ ಮಾಡಬೇಕು. ನಿಮ್ಮ ಗ್ರಾಮದಲ್ಲಿ ನಿಮ್ಮ BLO ಯಾರು ಅಂತ ನಿಮ್ಗೆ ಪಟ್ಟಿ ಇರುತ್ತೆ. ನಿಮ್ಗೆ ಯಾರು ಅಲ್ಲಿ ಅಧಿಕಾರಿಗಳು ಬಂದು ಮಾಡ್ತಾ ಇದ್ದಾರೆ. ಈಗಾಗಲೇ ಮನೆ ಹತ್ರ ಬಂದಿದ್ದಾರೆ ತಾನೆ, ಬರ್ತಾ ಇದ್ದಾರಾ? ಮನೆಗಳ ಹತ್ರ ಬರ್ತಾ ಇದ್ದಾರೆ. ಅವ್ರನ್ನೆಲ್ಲ ನೀವು ಸಂಪರ್ಕ ಮಾಡಿ, ಅವ್ರು ಪ್ರತಿದಿನ ಸಂಪರ್ಕ ಮಾಡಬೇಕು. ಪ್ರತಿದಿನ ಎಷ್ಟು ಮಾಡಬೇಕು ಅಂತ ಇರುತ್ತೆ. ಅದರಿಂದ ನೀವೆಲ್ಲ ಸಂಪೂರ್ಣವಾಗಿ ಅದನ್ನೆಲ್ಲ ಚಾಚು ತಪ್ಪದೆ ಮಾಡಬೇಕು. ಇದನ್ನೆಲ್ಲ ಯಶಸ್ವಿಗೊಳಿಸಬೇಕು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕ ಗೆಲ್ಲಬೇಕು ಅಂದರೆ, ಈ ರಾಜ್ಯದಲ್ಲಿ ಅಧಿಕಾರ ಬರಬೇಕು ಅಂದರೆ ನೀವೆಲ್ಲ ಇವತ್ತು ಇದನ್ನ ಕಷ್ಟಪಟ್ಟು ಚಾಚು ತಪ್ಪದೆ ಮಾಡಬೇಕು. ದಯವಿಟ್ಟು ನಿಮ್ಮಲ್ಲಿ ಮನವಿ. ಯಾಕಂದ್ರೆ ಇವತ್ತು ನಾವು ಪದಾಧಿಕಾರಿಗಳಾಗಿ ನೀವೆಲ್ಲ ಅನೇಕ ಆಯ್ಕೆ ಆಗಿದ್ವಿ. ಪಕ್ಷ ಅವಕಾಶ ಕೊಟ್ಟಿದೆ. ಇರ್ತಕ್ಕಂಥವ್ರಿಗೆಲ್ಲ ಜವಾಬ್ದಾರಿ ಯಾಕೆ ಪಕ್ಷ ಕೊಟ್ಟಿದೆ ಅಂದರೆ, ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು, ಅಮಿತ್ ಶಾಜಿ ಅವರು ಇವತ್ತು ಯುವಕರಿಗೆ ಆದ್ಯತೆ ಕೊಟ್ಟು ಹೊಸಬರನ್ನ ಹುಡುಕ ಮತ್ತು ಯಾವುದೇ ಜಾತಿಗೆ ಸೀಮಿತವಾದಂಥ ಪಕ್ಷ ಅಲ್ಲ ಇದು. ಯಾರು ಏನು ಬೇಕಾದರೂ ಆಗ್ಬೋದು. ಮುಂಬರುವ ಚುನಾವಣೆಗಳು ತಾಲೂಕ್ ಪಂಚಾಯತಿ ಬರುತ್ತೆ, ಜಿಲ್ಲಾ ಪಂಚಾಯತಿ ಬರುತ್ತೆ, ಗ್ರಾಮ ಪಂಚಾಯತಿ ಬರುತ್ತೆ. ಒಂದೊಂದು ಮತನೂ ಮುಖ್ಯನೇ ಇಲ್ವಾ? ಕಾರುಗಳು ಹಾಕೊಂಡು ಹೋಗ್ಬೇಕಾಗುತ್ತೆ. ನಾವು ಬೆಂಗಳೂರಿಗೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಎಲ್ಲ ಓಟ್ ಹಾಕ್ಬೇಕಾದ್ರೆ ಕಾರು ಮಾಡ್ಕೊಂಡು ಹೋಗಿ ಅವ್ರನ್ನ ಕರ್ಕೊಂಡ್ಬಂದು ನಾವಿಲ್ಲಿ ಓಟ್ ಮಾಡಿಸ್ಬೇಕು. ಆ ಕಾರು ಪೆಟ್ರೋಲ್ ಬೇಕು, ಆ ಕಾರು ಡೀಸೆಲ್ ಹಾಕಬೇಕು, ಅವ್ರನ್ನ ಕರ್ಕೊಂಬರೋ ದುಡ್ಡು ಕೊಡಬೇಕು, ಅವ್ರಿಗೆ ಮತ್ತೆ ಖರ್ಚಿಗೆ ದುಡ್ಡು ಕೊಟ್ಟು ಕಳಿಸ್ಬೇಕು. ಆ ಬರೋದು ಹೋಗೋದೆಲ್ಲ ನಾವು ನೋಡ್ಕೋಬೇಕು. ನಾವು 4 ಸಲ ತಿರುಗಬೇಕು, ಹೋಗ್ಬೇಕಾ ಇಲ್ವಾ? ಗ್ರಾಮ ಪಂಚಾಯತಿ ಎಲೆಕ್ಷನ್ ಅವೆಲ್ಲ ಮುಖ್ಯ. ಒಂದೊಂದು ಮತನೂ ಮುಖ್ಯ ತಾನೆ. ಆದರೆ ಇವತ್ತು ಸ್ಟ್ರಿಕ್ಟಾಗಿ ಯಾರು ಮತ ಇದೆಯೋ ಅವ್ರಿಗಿರಲಿ, ಯಾರು ಇಲ್ವೋ ಬೇಡ. ನಮಗೆ ಎಷ್ಟಿದ್ರೆ ಅಷ್ಟು ನಮ್ಮವ್ರದ್ದು ಅಂತ ಇದ್ದಾಗ ಪ್ರತಿಯೊಬ್ಬರದ್ದು ಸೇರಿಸಿ ಅವ್ರು ಕನ್ವಿನ್ಸ್ ಮಾಡಿ ಅಲ್ಲಿ ತೆಗಿಸ್ಬಿಡಿ. ಅವ್ರಿಗೆ ಹೇಳಿ. ಕೆಲವರೆಲ್ಲ 2-3 ಜಾಗದಲ್ಲಿ ಇಟ್ಕೊಂಡಿರ್ತಾರೆ. ನಮ್ಮ ಪಕ್ಷದವರು ಯಾರೇ ಇದ್ರು ಕೂಡ ನಮ್ಮ ಮನೆಗಳಲ್ಲಿ ಯಾರು ಇರ್ತಾರೋ, ನಮ್ಮ ಸಂಬಂಧಿಕರು ಯಾರು ಇರ್ತಾರೋ ಅವ್ರು ಬೆಂಗಳೂರಲ್ಲಿ ಇಟ್ಕೊಂಡಿದ್ರೆ ಅಲ್ಲೇನೋ ಅವ್ರು ಸೇರಿಸ್ಬಿಟ್ರೆ ಇಲ್ಲಿ ಬರಲ್ಲ. ಅವ್ರನ್ನ ಇಲ್ಲೇ ಕನ್ವಿನ್ಸ್ ಮಾಡಿ ನಾವು ಇಲ್ಲಿ ಸೇರಿಸ್ಕೊಳ್ಳೋಣ. ಆದರೆ ಅಲ್ಲಿ ತೆಗಿಸ್ಬಿಡ್ಬೇಕು. ಅವ್ರು ಅಲ್ಲಿ ಹಾಕ್ಬಿಟ್ರೆ ನೀವು ಇಲ್ಲೇ ಫಸ್ಟ್ ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಹೇಳಬೇಕು. ಅದರಿಂದ ನಾವೆಲ್ಲ ಕೂಡ ಎಚ್ಚರಿಕೆಯಿಂದ ಇರಬೇಕು. ಅದೇ ಯಾವ್ದಾದ್ರು ಕಾಂಗ್ರೆಸ್ ಅವ್ರಿಗೆ ಅದರ ಹತ್ರ ಇದ್ರೆ ಅಲ್ಲೇ ಇಟ್ಕೊಳ್ಳಿ. ಅವ್ರು ಇಲ್ಲಿ ಭಾಳ ಸೇರಿಸೋದು ಅದೆಲ್ಲ ನಾವು ನೋಡ್ಕೋಬೇಕು. ಊರಲ್ಲಿ ಗೊತ್ತಾಗುತ್ತೆ, ನಿಮಗೆಲ್ಲ ಗೊತ್ತಾಗುತ್ತೆ ಇಲ್ವಾ? ಅದರಿಂದ ನೀವೆಲ್ಲ ಇದನ್ನು ಖಂಡಿತವಾಗಿ ನಮ್ಮ ಕೆಲಸ ಅಂತ ನಾವು ಇದನ್ನು ಸಂಪೂರ್ಣವಾಗಿ ಮಾಡಿದ್ರೆ ನೀವು ನಾಳೆ ಬೆಳಗ್ಗೆ ಬೂತಲ್ಲಿ ನೀವೇ ರಾಜರು ಜ್ಞಾಪಕ ಇಟ್ಕೊಳ್ರಿ. ಇವತ್ತು ಹೇಳಿರ್ತೀನಿ, ಏನೇ ಕೆಲಸ ಮಾಡಿದ್ರು ಬೂತಲ್ಲಿ, ಬೂತ್ ಮಟ್ಟದಲ್ಲಿ ಬೂತ್ ಅಧ್ಯಕ್ಷರು, ಬೂತ್ SIR ಏನಿವತ್ತು BLO ಇರ್ತಾರೋ ನಿಮ್ಮ ಜೊತೆ ಒಂದು 10 ಜನ ತಂಡ ಮಾಡಿ ನಾಳೆ ಬೆಳಗ್ಗೆ ಚುನಾವಣೆ ಮಾಡ್ತಕ್ಕಂಥವ್ರು ನೀವೇ. ಅಲ್ಲಿ ಟೀಮ್ ಕಟ್ಕೊಂಡು ಪ್ರತಿಯೊಬ್ಬರು ಇಲ್ಲಿ ಇರ್ತಕ್ಕಂಥವ್ರು ಟೀಮ್ ಕಟ್ಕೊಂಡು ಮಾಡೋದು. ಇನ್ಯಾರೋ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಬೂತ್ ನಾವು ಗಟ್ಟಿ ಮಾಡಿಕೊಂಡ್ರೆ ಆ ಚುನಾವಣೆನ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನ
ನೀವೇನ್ ಮಾಡ್ತೀರಾ? ನೀವೇ ಮತ ಹಾಕ್ಸೋದು. ಇಲ್ಲಿ ಗೆಲ್ಲಬೇಕಾದ್ರೆ ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ ಶಾಸಕರಾಗಬೇಕು, ಬಿಜೆಪಿ ಗೆಲ್ಲಬೇಕು ಅಂದ್ರೆ ನೀವೆಲ್ಲ ಕೆಲಸ ಮಾಡಬೇಕು. ಬರ್ತಕ್ಕಂಥ ಚುನಾವಣೆಗಳ ದೃಷ್ಟಿ ಇಟ್ಕೊಂಡು ಗ್ರಾಮ ಪಂಚಾಯತಿಲಿ ಇರ್ತಕ್ಕಂಥವ್ರು ಅನೇಕರು ಮೆಂಬರ್ಗಳಾಗಿದ್ದಾರೆ, ಮತ್ತೆ ತಾಲೂಕ್ ಪಂಚಾಯತಿ ನಿಂತ್ಕೊಳ್ಳೋಂಥವ್ರು ಇದ್ದಾರೆ, ಜಿಲ್ಲಾ ಪಂಚಾಯತಿ ನಿಂತ್ಕೊಳ್ಳೋಂಥವ್ರು ಇದ್ದಾರೆ. ಇವೆಲ್ಲ ಕೂಡ ನೀವು ಗಮನಿಸ್ಕೊಂಡು ಈ ಒಂದು ಕೆಲಸನ ರಾಜ್ಯ ಸುಮ್ಮನೆ ಕೊಡ್ತಾ ಇಲ್ಲ. ದೇಶದಲ್ಲಿ ಈಗಾಗಲೇ ಬಿಹಾರ ಚುನಾವಣೆ ನೋಡಿದೀವಿ ಇಲ್ವಾ? ಈಗ ಪಶ್ಚಿಮ ಬಂಗಾಳಲ್ಲಿ ಆಗ್ತಾ ಇದೆ, ತಮಿಳುನಾಡಲ್ಲಿ ಆಗ್ತಾ ಇದೆ. ಈ SIR ಇಂದ ಬಿಹಾರಲ್ಲಿ ನಾವೆಲ್ಲ ಕೂಡ ನಮ್ಮ ಮತಗಳು ಎಷ್ಟು ಜನ ಮತಗಳು ನೋಡಿ, ಮನೆ ಕೋರ್ಟ್ ಇವರು ಮಮತಾ ಬ್ಯಾನರ್ಜಿ ಕೋರ್ಟ್ ಕೂಡ ಹೋಗಿದೆ, ತೆಗೆದುಕೊಂಡಿದ್ದಾರೆ. ಆಯ್ತಾ? ಅದಕ್ಕೆ 60 ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ತೆಗೆಸಿದ್ದಾರೆ. ಬೋಗಸ್ ಓಟ್. ಬಾಗೇಪಲ್ಲಿಯಲ್ಲಿ ಸುಮಾರು ನನ್ನ ಪ್ರಕಾರ ಒಂದು 2-3 ಸಾವಿರ ಇದೆ ಅಂತ ನನಗೂ ಗಮನಕ್ಕೆ ಬಂದಿದೆ. ನಿಮಗೆಲ್ಲ ಗೊತ್ತಿರುತ್ತೆ. ಎಲ್ಲ ಪಕ್ಕದಲ್ಲಿ ಗೋರೆಂಟ್ಲವರು ಅವರು ಇವರೆಲ್ಲ ಸೇರಿಸಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿದೆ. ಅದೆಲ್ಲ ಸಂಪೂರ್ಣವಾಗಿ ವಾರ್ಡ್ ವೈಸು, ಬೂತ್ ವೈಸು, ಮನೆ ವೈಸು ನಾವೆಲ್ಲ ಕೂಡ ಅದರ ಪರಿಶೀಲನೆ ಮಾಡಿ ಆ ವೋಟರ್ ಲಿಸ್ಟ್ನ ನೀವೆಲ್ಲ ಪರಿಶೀಲನೆ ಮಾಡಿ ನಿಮ್ಮ ಬೂತಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾರಿದ್ದಾರೆ ಯಾರಿಲ್ಲ ಅಂತ. ಅದನ್ನು ಕಡಾಖಂಡಿತವಾಗಿ ಯಾರಿಗೂ ತೆಗೆದು ಬಿಸಾಕ್ತಾ ಇರಿ. ಮುಲಾಜ್ ನೋಡ್ಬೇಡಿ. ಏನಾರ ಅಕಸ್ಮಾತ್ ನಿಮ್ಗೆ ಯಾರನ್ನ ತೊಂದರೆ ಕೊಡೋಕೆ ಬಂದರೆ ನಿಮ್ಮ ಮಾತು ಕೇಳಿಲ್ಲ ಅಂದ್ರೆ ನೇರವಾಗಿ ನನಗೆ ಹೇಳಿ ನಾನೇ ಬರ್ತೀನಿ. ಆ ನಿಟ್ಟಿನಲ್ಲಿ ಇವೆಲ್ಲ ಕೆಲಸ ಮಾಡಬೇಕು. ಮುಂದಿನ ಸೂಚನೆಯನ್ನ ನಮ್ಮ ರಾಜ್ಯದ